ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಸಂಡೇ ಸ್ಪೆಷಲ್ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಅದು ನಾಟಿ ಸ್ಟೈಲಲ್ಲಿ. ಇಲ್ಲಿ 1 ಕೆ ಜಿಯಷ್ಟು ಕೋಳಿ ತೊಗೊಂಡು ಕ್ಲೀನ್ ಮಾಡಿದ್ಮೇಲೆ 1 ಕೆ ಜಿಯಷ್ಟು ಆಗಿದೆ. ಈ ಕಡೆ ಒಂದು ಸೈಡಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಎಣ್ಣೆಗೆ ಹಾಕೊತಾ ಇದ್ದೀನಿ. ಒಂಚೂರು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಂದು ಬಣ್ಣ ಆಗೋವರೆಗೂ ಇದು ನೀಟಾಗಿ ಉರಿಬೇಕು. ನೀಟಾಗಿ ಹುರ್ಕೊಳ್ಳಿ. ಈ ಕಡೆ ಕೋಳಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 2-3 ಸಲ ತೊಳೆದಿಟ್ಕೋಬೇಕು. ಅದು ಎಲ್ಲನೂ ಈ ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನೀಟಾಗಿ ಎಲ್ಲ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಟೊಮೆಟೊ ರುಬ್ಬಕ್ಕೆ ಒಂದು ಅರ್ಧ ಹಾಕ್ಕೋಬೇಕು, ಇದಕ್ಕೊಂದು ಅರ್ಧ ಹಾಕ್ಕೊಳ್ಳಿ. ಮತ್ತು ಅರಿಶಿಣದ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ಬೇಕು ಅಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡು ಲಾಸ್ಟಲ್ಲಿ ಹಾಕ್ಕೊಳ್ಳಿ. ನಾನೆಲ್ಲ ಹಾಕ್ಕೊಂಡಿದ್ದೀನಿ. ನೀರು ಬಿಡಬೇಕು, ಸುಂಡಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಇಲ್ಲ ಅಂದರೆ ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಕೊಂಡು ಒಂದು 5 ವಿಸಿಲ್ ಕೂಗಿಸ್ಕೊಳ್ಳಿ. ನಾನು ಇಲ್ಲೊಂದು 3 ವಿಸಿಲ್ ಕೂಗಿಸ್ತಾ ಇದ್ದೀನಿ, ಯಾಕಂದರೆ ಸ್ಟವ್ ಮೇಲೂ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಅದಕ್ಕೆ ನೀರು ಗೀರು ಏನೂ ಹಾಕಬಾರ್ದು. ನಾನು ನೀರು ಗೀರು ಏನೂ ಹಾಕಿಲ್ಲ, ಹಂಗೆ ಕೂಗಿಸ್ಕೊಂಡಿದ್ದೀನಿ. ಬನ್ನಿ ಇವಾಗ ವಿಸಿಲ್ ತೆಗೆದು ನೋಡೋಣ ಅದು ಹೆಂಗಾಗಿದೆ ಅಂತ. ನೋಡಿ ಇಲ್ಲಿ ಅದನ್ನು ತೆಗೆದಾದ್ಮೇಲೆ ಬೇಕು ಅಂದರೆ ಮಸಾಲೆಲ್ಲಿ ಹಾಕಿದ್ಮೇಲೂ ಕೂಗಿಸ್ಕೋಬೋದು. ಬಟ್ ನಾನು ಇವಾಗ ಮೊದಲೇ ಕೂಗಿಸ್ಕೊತಾ ಇದ್ದೀನಿ, ಅಂದರೆ ಬೇಯೆಲ್ಲ ಮಸಾಲೆ ಹಾಕ್ಬಿಟ್ರೆ ಜಾಸ್ತಿ ಅಂತ. ನೋಡಿ ಅದು ಪೂರ್ತಿ ನೀರೆಲ್ಲ ಸುಂಡಬೇಕು, ಅಲ್ಲಿವರೆಗೂ ಇಲ್ಲಿ ಸ್ಟವ್ ಮೇಲೂ ಕೂಡ ನೀವು ಬೇಯಿಸ್ಕೋಬೇಕು. ನೋಡಿ ಇಲ್ಲಿ ನೀರು ಹೆಂಗೆ ಬಿಟ್ಟಿದೆ, ನೀರು ಕಾಣಿಸ್ತಾ ಇದೆಯಾ ನಿಮಗೆ? ಆ ಥರ ಕೂಗಿಸ್ಕೋಬೇಕು. ಇದನ್ನು ಮತ್ತೆ ಬೇಯಿಸ್ಕೋಬೇಕು ಸ್ಟವ್ ಮೇಲೆ ಇಕ್ಬಿಟ್ಟು. ಅದು ನೀರೆಲ್ಲ ಫುಲ್ಲು ಸುಂಡ್ಬಿಡ್ಬೇಕು, ಅದೊಂಚೂರು ಎಲ್ಲ ಹೀರ್ಕೊಬಿಡ್ಬೇಕು. ಇದು ಈ ಕಡೆ ಸ್ಟವ್ ಮೇಲೆ ಫ್ರೈ ಆಯ್ತಾ ಇರಲಿ. ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮಸಾಲೆಗೆ ಏನೇನು ಬೇಕು ನೋಡೋಣ ಬನ್ನಿ. ಒಂದು ಬೌಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 4 ಬ್ಯಾಡಿಗೆ ಮೆಣಸಿನ್ಕಾಯಿ, 8 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಮತ್ತು ಒಂದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಗಸಗಸೆ, ಮೆಣಸು, ಮತ್ತು ಒಂದು ಸ್ವಲ್ಪ ಚಕ್ಕೆ ಕಾಣಿಸ್ತಾ ಇದೆ ನಮಗೆ, ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಅಲ್ಲಿ. ಚಕ್ಕೆ, ಲವಂಗ ತೊಗೊಂಡಿದ್ದೀನಿ. ಮತ್ತು ಧನಿಯಾ ಪುಡಿ ಒಂದು 2-3 ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಬೌಲ್ ತೆಂಗಿನಕಾಯಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು ಅರ್ಧ ಟೊಮೆಟೊ, ಯಾಕಂದರೆ ಇಲ್ಲಿ ಒಗ್ಗರಣೆಗೆ ಅರ್ಧ ಹಾಕ್ಕೊಂಡಿದ್ವಿ, ಇದಕ್ಕೊಂದು ಅರ್ಧ ಹಾಕ್ಕೊತಾ ಇದ್ದೀನಿ. ಬನ್ನಿ ಈ ಕಡೆ ಇಲ್ಲಿ ಪಾತ್ರೆ ಇಟ್ಟು ಕಾಯಕ್ಕೆ ಇಟ್ಟಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಮೆಣಸಿನ್ಕಾಯಿ ಇದೆಲ್ಲ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಇದಾಗಬೇಕು, ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಕೆಂಪು ಬಣ್ಣ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಇದಕ್ಕೆ ಬೇಕು ಅಂದರೆ ನೀವು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಇದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮತ್ತು ಮೆಣಸು, ಒಂದು ಸ್ವಲ್ಪ ಗಸಗಸೆ ಎಲ್ಲ ಇತ್ತಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕು ಅಂದರೆ ಉರ್ಗಡ್ಲೆನೂ ಹಾಕೋಬೋದು, ನಾವು ಉರ್ಗಡ್ಲೆ ಹಾಕಲ್ಲ, ಹಂಗಾಗಿ ಹಾಕಿಲ್ಲ. ನೋಡಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿದ್ವಲ್ಲ, ಅದನ್ನು ಇದಕ್ಕೆ ಚೆನ್ನಾಗಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈ ಕಡೆ ಜಾರ್ಗೆಲ್ಲ ಹಾಕ್ಕೊಳ್ಳಿ, ಯಾಕಂದರೆ ಇದು ಖಾರ ರುಬ್ಕೋಬೇಕಲ್ವ, ಮಿಕ್ಸಿ ಮಾಡ್ಕೋಬೇಕಲ್ವ, ಅದಕ್ಕೆ ನೋಡಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೆಟೊ ಮಾತ್ರ ಇದಕ್ಕೆ ಹಾಕ್ಬೇಡಿ, ಯಾಕಂದರೆ ನುಣ್ಣಗಾಗಲ್ಲ. ಫಸ್ಟ್ ಇದನ್ನೆಲ್ಲ ಪೂರ್ತಿ ನುಣ್ಣಗೆ ರುಬ್ಕೊಂಬಿಡಿ, ಆಮೇಲೆ ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ಇಲ್ಲಿ ಪ್ರತಿಯೊಂದು ಎಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪನೇ ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಈ ಕಡೆ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಬನ್ನಿ. ನಾನಿಲ್ಲಿ ಟೊಮೆಟೊ ಮತ್ತು ಧನಿಯಾ ಪುಡಿ ಎರಡೂ ಆಮೇಲೆ ರುಬ್ತೀನಿ. ನೋಡಿ ಇದಕ್ಕೆ ಇವಾಗ ರುಬ್ಬಾದ್ಮೇಲೆ ಇದಕ್ಕೆ ಧನಿಯಾ ಪುಡಿ ಮತ್ತು ಧನಿಯಾ ಪುಡಿ ಹಾಕೋದು ಸ್ಕಿಪ್ ಆಗೋಗೈತೆ, ಟೊಮೆಟೊ ಮಾತ್ರ ಹಾಕೋದು ತೋರಿಸ್ತಾ ಇದ್ದೀನಿ, ಅದನ್ನು ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದನ್ನು ನೀಟಾಗಿ ರುಬ್ಕೊಬಂದಾದಮೇಲೆ ನೋಡಿ ಬೇಕು ಅಂದರೆ ಇದಕ್ಕೆ ನೀವು ಇನ್ನೂ ಸ್ವಲ್ಪ ಪುದೀನ, ಉರ್ಗಡ್ಲೆ ಎಲ್ಲ ಹಾಕೋಬೋದು. ಟೊಮೆಟೊ ನಾನು ಒಂದೇ ಒಂದು ಹಾಕಿದ್ದೀನಿ, ಜಾಸ್ತಿ ಹುಳಿ ಆಗೋಗುತ್ತೆ. ಇದನ್ನು ನೀಟಾಗಿ ಬೇಯಿಸ್ಕೋಬೇಕು, ಅಂದರೆ ಒಂಚೂರು ನೀರು ಇರಬಾರ್ದು. ಅಲ್ಲಿವರೆಗೂ ಬೇಯಿಸ್ಕೊಂಡಾದ್ಮೇಲೆ ಈ ಕಡೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ, ಅದನ್ನು ಒಂದು 2-3 ನಿಮಿಷ ಉರಿರಿ, ಯಾಕಂದರೆ ಅದು ಹಸಿ ವಾಸನೆ ಹೋಗ್ಬೇಕಲ್ವಾ. ಅದು ನೀಟಾಗಿ ಹುರಿದಾದ್ಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಸಾಂಬಾರು ಮಾಡ್ತೀರಾ ಅದ್ರ ಮೇಲೆ. ಇದು ಗಟ್ಟಿನೂ ಇರಬಾರ್ದು, ತೆಳುನೂ ಇರಬಾರ್ದು, ಒಂದು ಮೀಡಿಯಮಲ್ಲಿ ಇರಬೇಕು. ನಾನು ಇಲ್ಲಿ ಒಂದು 4 ಜನಕ್ಕೆ ಮಾಡ್ತಾಯಿದ್ದೀನಿ ಸಾಂಬಾರು, ಹಂಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನಿಮಗೂ ಬೇಕು ಅಂದರೆ ಇನ್ನೂ ನೀರು ಹಾಕ್ಕೋಬೋದು. ನಾನು ನೀರು ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ, ನೀವು ಹಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಕಡೆ ಜಾಸ್ತಿ ತೆಳ್ಳಗಾಗ್ಬಿಟ್ರೆ ಅದು ಮಸಾಲೆ ಸಪ್ಪೆ ಥರ ಬರುತ್ತೆ. ನೀರು ಬೇಕು ಅಂದರೆ ಆಮೇಲೂ ಹಾಕ್ಕೊಬೋದು. ಮತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಯಾಕೋ ಸಾಲ್ಟ್ ಕಮ್ಮಿ ಅನ್ನಿಸ್ತು, ಅದಕ್ಕೆ ಹಂಗಾಗಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ನೀವು ಬೇಕು ಅಂದರೆ ಡೈರೆಕ್ಟ್ ಒಂದು 5 ವಿಸಿಲ್ ಕೂಗಿಸ್ಕೋಬೋದು. ನಾನಿಲ್ಲ ಫಸ್ಟು ಕೂಗಿಸಿದ್ನಲ್ವ. ಇದಕ್ಕೆ ಮೊಟ್ಟೆ ಎತ್ತಿಕೊಂಡಿರ್ತೀವಿ, ಇವಾಗ ಹಾಕ್ಕೋಬೇಕು ಮೊಟ್ಟೆನ, ಮೊದಲೇ ಹಾಕಬಾರ್ದು, ಯಾಕಂದರೆ ಜಾಸ್ತಿ ಬೆಂದೋಗ್ಬಿಟ್ಟು ಅದೆಲ್ಲ ಕಲಸೋಗ್ಬಿಡುತ್ತೆ. ನೋಡಿ ಇಲ್ಲಿ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಇದ್ರ ಮೇಲೆ ಸಾಂಬಾರು ಹಾಕ್ತಾಯಿದ್ದೀನಿ.
ಆ ಮೊಟ್ಟೆಗೂ ಸ್ವಲ್ಪ ಉಪ್ಪು ಖಾರ ಹಿಡೀಲಿ ಅಂತ ಅದಕ್ಕೆ ಸಾಂಬಾರು ಮೇಲೆ ಹಾಕ್ತಾಯಿದ್ದೀನಿ. ಯಾಕಂದರೆ ಕಲಸಿದ್ರೆ ಕಲಸೋಗ್ಬಿಡುತ್ತೆ ಹಿಂಗೆ ಸೌಟಲ್ಲಿ ಇದು ಮಾಡೋರು, ಅದಕ್ಕೋಸ್ಕರ. ಈಗ ನೋಡಿ ಇದನ್ನು ಕೂಗಿಸ್ಕೊತಾ ಇದ್ದೀನಿ. ಒಂದು 3 ವಿಸಿಲಾದರೂ ಕೂಗಿಸ್ಕೋಬೇಕು. ನೀವು ಬೇಕು ಅಂದರೆ ಡೈರೆಕ್ಟ್ ಹಾಕ್ಬಿಟ್ಟು ಒಂದು 5-6 ವಿಸಿಲ್ ಕೂಗಿಸ್ಕೊಳ್ಳಿ. ನಾನು ಮೊದಲು ಕೂಗಿಸ್ಕೊಂಡಿದ್ದೆ, ಹಂಗಾಗಿ ಇಲ್ಲೊಂದು 3 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಕೂಗಿಸ್ಕೊಂಡಾದ್ಮೇಲೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿದೆ. ನಾನು ಇದಕ್ಕೊಂದೇ ಒಂಚೂರು ಎಣ್ಣೆ ಹಾಕಿದೆ ಅಷ್ಟೇ. ಇದೆಲ್ಲ ಕೋಳಿದೆ ಎಣ್ಣೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಸಾಂಬಾರು ಇದಾಗಿದೆ. ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಮೊಟ್ಟೆನೂ ಕೂಡ ಒಂಚೂರು ಒಡೆದೋಗ್ಲಿಲ್ಲ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಇದನ್ನು ಬೇಕಾದ್ರೆ ಮುದ್ದೆ ಜೊತೆನೂ ತಿನ್ಬೋದು ಅಥವಾ ಚಪಾತಿ ರೈಸ್ ಜೊತೆನೂ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.